ಮಕ್ಕಳೇ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ನಾನು ನೀಟ್ ಮತ್ತು JEE ರಿಲೇಟೆಡ್ ಕಂಟೆಂಟ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿಬಿಟ್ರೆ ನಿಮಗೆ ನೋಟಿಫಿಕೇಶನ್ ಕೂಡ ಬಂದ್ಬಿಡುತ್ತೆ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಯೂಸ್ ಆಗುತ್ತೆ. ಮತ್ತು ಈ ಪ್ರಶ್ನೆ ಪತ್ರಿಕೆ ನಾನು ನೋಡ್ತಾ ಬರ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಹೈಯರ್ ಲೆವೆಲ್ ಕ್ವಶನ್ಸ್ನ ಫ್ರೇಮ್ ಮಾಡಿದ್ದಾರೆ. ಮತ್ತು ಈ ಥರದ ಕ್ವಶನ್ಸು ನೀಟ್ ಮತ್ತು JEE ಕೂಡ ಬರೋ ಚಾನ್ಸಸ್ ಇದೆ. ಹಾಗಾಗಿ ಡೀಟೇಲ್ ಆಗಿ ಸೊಲ್ಯೂಷನ್ ನೋಡಿ. ನೀವು ಇವತ್ತೇ ನೋಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾಕೆಂದರೆ ಇವತ್ತೆಲ್ಲ ಸ್ಟ್ರೈನ್ ಆಗಿರ್ತೀರಾ. ನೆನ್ನೆ ಮೊನ್ನೆ ಬಹುಶಃ ನಿದ್ದೆ ಕೂಡ ಕೆಟ್ಟಿರ್ತೀರಾ. ಹಾಗಾಗಿ ಇವತ್ತೇನು ನೋಡೋ ಅವಶ್ಯಕತೆ ಇಲ್ಲ. ಬಟ್ ನಾಳೆ ನಾಡೋದ್ರಲ್ಲಿ ಬಿಡುವು ಮಾಡಿಕೊಂಡು ನೀಟಾಗಿ ನೋಡಿ. ನಾನು ಇನ್ನೂ ಪೂರ್ತಿ ಕ್ವಶನ್ ಪೇಪರ್ ಓದಿಲ್ಲ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ 10 ಕ್ವಶನ್ನ ಟೈಪ್ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಡೀಟೇಲಾಗಿ ಸಾಲ್ವ್ ಮಾಡಿದ್ದು ಒಳ್ಳೇದಾಯಿತು ಅಂತ ಅನಿಸ್ತಾ ಇದೆ ನನಗೀಗ. ಯಾಕೆಂದರೆ ನಿಮಗಿದು ಖಂಡಿತ ನೀಟ್ ಮತ್ತು JEEಗೆ ಯೂಸ್ಫುಲ್ ಆಗಿರುತ್ತೆ. ಸೊ ನಿಧಾನಕ್ಕೆ ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಅಕಸ್ಮಾತ್ ನೀವು ತಪ್ಪು ಮಾಡಿದ್ರು ಭಯ ಪಡಬೇಡಿ, ಗಾಬರಿ ಆಗಬೇಡಿ. ಯಾಕೆಂದರೆ ತಪ್ಪು ಮಾಡ್ತಾ ಮಾಡ್ತಾನೆ ಮನುಷ್ಯ ಬೆಳೆಯೋದು. ಸೊ ಈ ತಪ್ಪುಗಳನ್ನು ನೀವು JEE ಮತ್ತು ನೀಟಲ್ಲಿ ರಿಪೀಟ್ ಮಾಡಬಾರ್ದು, ಅದು ನನ್ನ ಕನ್ಸರ್ನ್. ಸೊ ಎಲ್ರಿಗೂ ಒಳ್ಳೇದಾಗಲಿ. ಈ ವಿಡಿಯೋನ ನೋಡಿ ಆನಂದಿಸಿ ಮತ್ತು ಕಲಿಯಿರಿ. An object approaches a convergent lens from the left of the lens with a uniform speed 5 meter per second and stops at the focus, the image. ಸೊ ಇಲ್ಲಿ ಇಮೇಜ್ ಹೇಗೆ ಮೂವ್ ಆಗುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕನ್ವರ್ಜೆಂಟ್ ಲೆನ್ಸ್ ಅಂದರೆ ಕಾನ್ವೆಕ್ಸ್ ಲೆನ್ಸ್ ನಿಮ್ಗೆ ಗೊತ್ತಿದೆ. ಸೊ ಆಬ್ಜೆಕ್ಟ್ ಎಲ್ಲಿಂದ ಬರ್ತಾ ಇರೋದು, ಆಬ್ಜೆಕ್ಟ್ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳ್ತಾ ಇಲ್ಲ. ಸೊ ನಾನು ಇಲ್ಲೊಂದು ಸ್ವಲ್ಪ ದೂರದಿಂದ ತಗೋತಾ ಇದ್ದೀನಿ. ಸೊ ಆಬ್ಜೆಕ್ಟ್ ಈ ಥರ ಮೂವ್ ಆಗ್ತಾ ಇದೆ. ಸೊ ನಮ್ಗೇನು ಗೊತ್ತಿದೆ, ತುಂಬ ಇನ್ಫಿನಿಟಿನಲ್ಲಿದ್ದರೆ ನಮಗೆ ಪ್ರಿನ್ಸಿಪಲ್ ಫೋಕಸಲ್ಲಿ ಫಸ್ಟ್ ಇಮೇಜ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಇದು ಆಬ್ಜೆಕ್ಟ್ ಹತ್ತಿರ ಬರ್ತಾ ಬರ್ತಾ ಇಮೇಜ್ ಏನಾಗುತ್ತೆ, ಪ್ರಿನ್ಸಿಪಲ್ ಫೋಕಸಿಂದ ಸಿ ಕಡೆ ಮೂವ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಆಬ್ಜೆಕ್ಟ್ ಸಿಗೆ ಬಂದಾಗ ಇಮೇಜ್ ಕೂಡ ಸಿನಲ್ಲಿರುತ್ತೆ. ಈಗ ಆಬ್ಜೆಕ್ಟ್ ಇನ್ನೂ ಮುಂದಕ್ಕೆ ಹೋಯ್ತು ಅಂತ ಇಟ್ಕೊಳ್ಳಿ. ಆಬ್ಜೆಕ್ಟ್ ಮುಂದಕ್ಕೆ ಹೋಗ್ತಾ ಬರ್ತಾ ಇದ್ದಂಗೆ ಇಮೇಜ್ ಏನಾಗುತ್ತೆ, ಬಿಯಾಂಡ್ ಸಿ ಫಾರ್ಮ್ ಆಗುತ್ತೆ. ಇದು ನಿಮ್ಗೆ ಗೊತ್ತಿದೆ. ಸೊ ಈಗ ನಮ್ಗೆ ಏನು ಗೊತ್ತಾಗ್ತಾ ಇದೆ, ಇಮೇಜ್ ಮೂವ್ಸ್ ಅವೇ ಫ್ರಮ್ ಲೆನ್ಸ್ ಅಂತ ಗೊತ್ತಾಗುತ್ತೆ. ಮೂವ್ಸ್ ಅವೇ ಫ್ರಮ್ ದಿ ಲೆನ್ಸ್ ವಿತ್ ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್ ಅಂತ ಇದೆ. ಸೊ ಇದು ಆಕ್ಚುಲಿ ಇದು ಕರೆಕ್ಟ್. ಇದು ಯಾಕೆ ಅಂದರೆ ದೇರ್ ಇಸ್ ನೋ ಲೀನಿಯರ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆ್ಯಂಡ್ ಇಮೇಜ್ ಡಿಸ್ಟೆನ್ಸ್. ಸಾರಿ, 1/v ಮೈನಸ್ 1/u. ಸೊ ಇಲ್ಲಿ ಲೀನಿಯರ್ ರಿಲೇಷನ್ಶಿಪ್ ಇರೋದಿಲ್ಲ. ಹಾಗಾಗಿ ಅದು ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್ಗೆ ಒಳಪಡುತ್ತದೆ. ಓಕೆ, ಸೊ ಇನ್ನೇನೇನು ಆಪ್ಷನ್ ಇದೆ ನೋಡ್ಬಿಡೋಣ. ಕ್ರಾಸ್ ಚೆಕಿಂಗಿಗೋಸ್ಕರ ಅಷ್ಟೇ. ಮೂವ್ಸ್ ಅವೇ ಫ್ರಮ್ ದಿ ಲೆನ್ಸ್ ವಿತ್ ಯೂನಿಫಾರ್ಮ್ ಆಕ್ಸಲರೇಷನ್ ಅಂತಿದೆ, ಅದು ತಪ್ಪು. ಮೂವ್ಸ್ ಅವೇ ಫ್ರಮ್ ದಿ ಲೆನ್ಸ್ ವಿತ್ ಎ ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್ ಕರೆಕ್ಟ್ ಇದೆ. ಮೂವ್ಸ್ ಟುವರ್ಡ್ಸ್ ದಿ ಲೆನ್ಸ್ ವಿತ್ ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್ ಅಂತಿದೆ. ಟುವರ್ಡ್ಸ್ ದಿ ಲೆನ್ಸ್ ಅಂತೂ ಅಲ್ಲ, ಯೂನಿಫಾರ್ಮ್ ಸ್ಪೀಡ್ ಅಂತೂ ಅಲ್ಲ. ಸೊ ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. ದಿ ರಿಫ್ರಾಕ್ಟಿಂಗ್ ಆಂಗಲ್ ಆಫ್ ಎ ಪ್ರಿಸಮ್ ಈಸ್ ಎ ಅಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೆಟೀರಿಯಲ್ ಆಫ್ ಪ್ರಿಸಮ್ ಈಸ್ cot a/2. ದಿ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಈಸ್. ನೋಡಿ, ಈ ಕ್ವಶನ್ ಓದಿದ್ಮೇಲೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಏನು, ಪ್ರಿಸಮಿಗೆ ಆಂಗಲ್ ಆಫ್ ಪ್ರಿಸಮ್ ಏನಿದೆ ಅಂತ ಕೊಡ್ತಾ ಇದ್ದಾರೆ, ಮತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನು ಅಂತ ಕೊಡ್ತಾ ಇದ್ದಾರೆ. ಇವೆರಡು ಕನೆಕ್ಟ್ ಮಾಡೋ ಒಂದು ಫಾರ್ಮುಲಾ ಮೊದಲು ನೀವು ಯೋಚನೆ ಮಾಡಬೇಕು. ಸೊ ಅದೇನಾಗಿದೆ, cot a/2 ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಎನ್ ಅಂತ ಬರೀತಿದ್ರಿ ನಾರ್ಮಲಿ. ಸೊ cot a/2 ಈಸ್ ಈಕ್ವಲ್ ಟು ಸೈನ್ ಆಫ್ a ಪ್ಲಸ್ d/2 ಡಿವೈಡೆಡ್ ಬೈ ಸೈನ್ ಆಫ್ a/2. ಸೊ ಇದನ್ನು ಸಾಲ್ವ್ ಮಾಡಬೇಕಾಗತ್ತೆ ನೀವು ಈಗ. ಸೊ ಇಲ್ಲಿ cot a/2ನ ಏನಂತ ಬರ್ಕೊಳ್ಬೋದು ನೀವು, ಕಾಸ್ ಆಫ್ a/2 ಡಿವೈಡೆಡ್ ಬೈ ಸೈನ್ ಆಫ್ a/2 ಅಂತ ಬರೀಬೋದು. ನೋಡಿ, ಹಿಂಗೆ ಸುಮ್ಮನೆ ಏನು ಹಿಂಟ್ ಸಿಕ್ಕಿರುತ್ತೆ ಅದನ್ನು ಸಾಲ್ವ್ ಮಾಡ್ಕೊಳ್ತಾ ಹೋಗ್ತಾ ಇರಬೇಕು. ಯು ಶುಡ್ ನಾಟ್ ಸ್ಟಾಪ್ ಅಷ್ಟೇ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸ್ಟಾಪ್ ಮಾಡಬಾರ್ದು, ಸುಮ್ಮನೆ ಮುಂದುವರಿಸ್ಕೊಂಡು ಹೋಗ್ತಾ ಇರಬೇಕು, ಏನು ಸಿಗುತ್ತೋ ನೋಡೋಣ ಅಂತ. ಸೊ ಈಗ ನನಗಿಲ್ಲಿ ಇಲ್ಲಿ ಒಂದು ವಿಚಿತ್ರವಾದ ಒಂದು ಫಾರ್ಮುಲಾ ಸಿಕ್ಕಿದೆ. ಸೈನ್ ಆಫ್ a ಪ್ಲಸ್ d ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಕಾಸ್ ಆಫ್ a/2 ಅಂತ. ಸೊ ನಾನು ಅದನ್ನು ಈ ಥರ ಬರ್ಕೊಳ್ಬೋದಾ ನೋಡಿ, ಸೈನ್ ಫೈ ಅಂತ ಬರ್ಕೊಳ್ತೀನಿ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಅಂತ ಒಂದು ಫಾರ್ಮುಲಾ ಬಂದಿದೆ ನನಗೆ. ಓಕೆ, ಈ ಥರದೊಂದು ಫಾರ್ಮುಲಾ ಬಂದಿದೆ. ಸೊ ಇಲ್ಲಿ ನನಗೆ ಇದನ್ನೇನಂತ ಬರಿಬೋದಾಗಿತ್ತು ನೋಡ್ಕೊಳ್ಳಿ. ಸೈನ್ ಆಫ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಅಂತ ಬರಿಬೋದಿತ್ತಲ್ವಾ. ಸೊ ಕಾಸ್ ಥೀಟಾ ಅಂತ ಬರಿಬೋದಾಗಿತ್ತು. ಸೊ ಇವೆರಡು ಈಕ್ವೇಶನ್ ಸರಿ ಇದೆ, ಹೌದಾ. ಮೊದಲನೇದು ನಾನು ಇದಕ್ಕೆ ಬರೆದಿರೋದು, ಅಲ್ಲಿ ನನ್ನ ಪ್ರಕಾರ 5 ಜಾಗದಲ್ಲಿ ಏನಿದೆ a ಪ್ಲಸ್ d ಡಿವೈಡೆಡ್ ಬೈ 2, ಥೀಟಾ ಜಾಗದಲ್ಲಿ ಏನಿದೆ a/2. ಸೊ ಇನ್ನೊಂದು ಫಾರ್ಮುಲಾ ಬರಿತಾ ಇದ್ದೀನಿ ವಿಚ್ ಇಸ್ ವ್ಯಾಲಿಡ್ ಅಂಡ್ ಯು ಆಲ್ ನೋ ಇಟ್. ಸೊ ಅಲ್ಲಿಗೆ ನಾನೀಗ ಏನು ಬರಿತಾ ಇದ್ದೀನಿ ನೋಡ್ಕೊಳ್ಳಿ. ಸೊ ಇವೆರಡು ಸೇಮ್ ಇರೋದ್ರಿಂದ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದನ್ನ ಈಕ್ವೇಟ್ ಮಾಡ್ತೀನಿ. ಸೈನ್ ಆಫ್ ಫೈ ಅಂದರೆ ಸೈನ್ ಆಫ್ a ಪ್ಲಸ್ d ಡಿವೈಡೆಡ್ ಬೈ 2. ಓಕೆ, ಸೊ ಇನ್ನೊಂದೇನಿದೆ ಇಸ್ ಈಕ್ವಲ್ ಟು, ಸೊ ಇಲ್ಲಿ RHS ಈಕ್ವಲ್ ಆಗಿರೋದ್ರಿಂದ LHS ಈಕ್ವಲ್ ಆಗಿರುತ್ತೆ. ಸೊ ಸೈನ್ ಆಫ್ 90 ಮೈನಸ್ ಥೀಟಾ
ಮೈನಸ್ ತೀಟಾ. ತೀಟಾ ಅಂದರೆ ನಮ್ಮ ಪ್ರಕಾರ ಇಲ್ಲಿ ಏನಾಗಿದೆ a/2 ಮೈನಸ್ a/2. ಸೊ ಎರಡೂ ಕಡೆ ಸೈನ್ ಬರೋದು ಉದ್ದೇಶ ಆಗಿತ್ತು, ಸೈನ್ ಬಂದಿದೆ. ಸೊ ಈಗ ಹೆಂಗೆ ಸಾಲ್ವ್ ಮಾಡ್ತೀನಿ ನೋಡ್ಕೊಳ್ಳಿ. ಹಾಗಾಗಿ ಆರ್ಗ್ಯುಮೆಂಟ್ ಆನ್ ಐದರ್ ಸೈಡ್ ವಿಲ್ ಬಿ ಸೇಮ್. ಸೊ ಏನಾಯ್ತದು a + d/2. ಓಕೆ, 2 ಇಂದ ಮಲ್ಟಿಪ್ಲೈ ಮಾಡ್ಬಿಡೋಣ. a + d is equal to 180 ಮೈನಸ್ a ಆಯಿತು. 2 ಇಂದ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಡಿವಿಯೇಷನ್ ತಾನೇ ಕೇಳಿದ್ದು. ಸೊ ಡಿವಿಯೇಷನ್ ಏನಾಗ್ತಾ ಇದೆ ಇಲ್ಲಿ 180 - 2a. ಸೊ ಸರಿಯಾದ ಆಯ್ಕೆ ಆಪ್ಷನ್ ಸಿ. A light beam of intensity 20 watt per centimeter squared is incident normally on a perfectly reflecting surface of sides 25 centimeter into 15 centimeter. The momentum imparted to the surface by the light per second is. ಸೊ ಇಲ್ಲಿ ನಮಗೆ ಫಾರ್ಮುಲಾ ಏನು ಬರುತ್ತೆ ಹೇಳ್ಬಿಡ್ತೀನಿ. ಮೊಮೆಂಟಮ್ ಇಂಪಾರ್ಟೆಡ್ ಟು ದಿ ಅಬ್ಸಾರ್ಬಿಂಗ್ ಸರ್ಫೇಸ್ ಆಗಿದ್ರೆ u/c, ಅದೇ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗಿದ್ರೆ 2u/c. ಇದೇನಕ್ಕೆ ಅಂತ ನಿಮಗೆ ಫಿಸಿಕ್ಸ್ ಕಾನ್ಸೆಪ್ಟ್ಸ್ ಓದಿದ್ರೆ ಗೊತ್ತಾಗಿರುತ್ತೆ. ಇಲ್ಲಿ ಯು ಅನ್ನೋದು ಏನಾಗಿರುತ್ತೆ, ಎನರ್ಜಿ ಇನ್ಸಿಡೆಂಟ್ ಪರ್ ಯೂನಿಟ್ ಟೈಮ್. ಎನರ್ಜಿ ಇನ್ಸಿಡೆಂಟ್ ಪರ್ ಯೂನಿಟ್ ಟೈಮ್. ಸೊ ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಇಂಟೆನ್ಸಿಟಿ ಇಂಟು ಏರಿಯಾ. ಇಂಟೆನ್ಸಿಟಿ ಅಂದ್ರೇನು, ಎನರ್ಜಿ ಇನ್ಸಿಡೆಂಟ್ ಪರ್ ಸೆಕೆಂಡ್ ಪರ್ ಯೂನಿಟ್ ಏರಿಯಾ ಇಂಟು ಏರಿಯಾ ಮಾಡಿದ್ರೆ ಏನಾಗುತ್ತೆ, ಟೋಟಲ್ ಎನರ್ಜಿ ಇನ್ಸಿಡೆಂಟ್ ಪರ್ ಸೆಕೆಂಡ್ ಆಗ್ಬಿಡುತ್ತೆ. ಸೊ ಅದನ್ನು ಸಾಲ್ವ್ ಮಾಡ್ಕೊಳ್ತೀನಿ ಮೊದಲು ನಾನು. ಸೊ ಏನಾಗುತ್ತೆ ಅದು 20 × 25 × 15. ಸೊ ಪರ್ ಸೆಂಟಿಮೀಟರ್ ಸ್ಕ್ವೇರ್ಡ್ ಇಂಟು ಸೆಂಟಿಮೀಟರ್ ಸ್ಕ್ವೇರ್ಡ್ ಬರುತ್ತೆ. ಕ್ಯಾನ್ಸಲ್ ಆಗಿ ಬರೀ ನನಗೆ ಉಳ್ಕೊಳ್ಳೋದು ವ್ಯಾಟ್ ಅಂತ, ಅಂದರೆ ಎನರ್ಜಿ ಇನ್ಸಿಡೆಂಟ್ ಪರ್ ಯೂನಿಟ್ ಟೈಮ್, ಜೂಲ್ಸ್ ಪರ್ ಸೆಕೆಂಡ್ ಆಯಿತು. ಸೊ ಇದನ್ನು ಹೆಂಗೆ ಸಾಲ್ವ್ ಮಾಡ್ಬೋದು, ಇದನ್ನು ಸಾಲ್ವ್ ಮಾಡೋದು ಬೇಡ, ಕಷ್ಟ ಆಗುತ್ತೆ. ನಾನು ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಅಲ್ಲಿಗೆ ಇದು 2 ಇಂಟು ಹಾಕ್ಕೊಳ್ಬೇಕು ನಾನು. ಇದು ಯು ವ್ಯಾಲ್ಯೂ ಇದು. ಸೊ 2 × 20 × 25 × 15 ಡಿವೈಡೆಡ್ ಬೈ ಸಿ ಅಂದರೆ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್. ಅದನ್ನು ಈ ಥರ ಬರ್ಕೊಳ್ತೀನಿ. ಸೊ 5 ಟೈಮ್ಸ್. ಸೊ ಇಲ್ಲಿ ನೋಡ್ಕೊಳ್ಳಿ, 5 2s are 10 ಆಯ್ತಲ್ಲ, 10 ಆಯಿತು. 10 × 2 20 ಆಯಿತು. ಸೊ 20 × 25 ಅಂದರೆ 50, 500 ಆಯಿತು. 500 × 10⁻⁻8 ಆಯಿತು. ಅಂದರೆ ಅದು ಏನಂತ ಗೊತ್ತಾಗುತ್ತೆ ನನಗೆ, 5 × 10⁻⁻7. ಸೊ ಏನೋ ತಪ್ಪಾಗಿದೆ, ನೋಡೋಣ ತಡೀರಿ. ಏನಾಗುತ್ತೆ ಇಲ್ಲಿ 20, ಇದು 5 × 20 ಅಂದರೆ 100, 100 × 200, 200 × 25 ಅಂದರೆ 5000 ಆಯ್ತು. ಸಾರಿ, 5000 ಆಯಿತು. 5000 ಆಯ್ತಲ್ಲ. ಸೊ ಹಾಗಾದರೆ 5000 ಅಂದರೆ 3 ಹೋದರೆ 5 ಬರಬೇಕು, 10⁻⁻5. ಎಸ್, ಕರೆಕ್ಟ್. ಸೊ 5 × 10⁻⁻5 kg/s. ಆಪ್ಷನ್ ಬಿ. 3 polarized sheets P1, P2 and P3 are kept parallel to each other such that the angle between pass axis of P1 and P2 is 45 degree and that between P2 and P3 is 45 degree. If unpolarized beam of light of intensity 128 watt per meter squared is incident on P1, what is the intensity of light coming out of P3? ಸೊ ಇದಕ್ಕೆಲ್ಲ ಡಯಾಗ್ರಾಮ್ ಬೇಕಾಗಿಲ್ಲ, ಅನ್ನೆಸೆಸರಿ. ಬಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದ್ರಿಂದ ಟೀಚರ್ಸ್ ಜಾಬ್ ಅಲ್ವಾ ಅದು. ಸೊ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಅದರ್ವೈಸ್ ನಾವು ಕೂಡ ಶಾರ್ಟ್ಕಟ್ಸಲ್ಲಿ ಸಾಲ್ವ್ ಮಾಡಿಬಿಡ್ಬೋದು, ಏನು ತೊಂದರೆ ಇಲ್ಲ. ಸೊ ಇಲ್ಲಿ ಇದು ಇಂಟೆನ್ಸಿಟಿ ಐ ಅಂತ ಇಟ್ಕೊಳ್ಳೋಣ, I0. ಸೊ ಇದು ಅನ್ಪೋಲರೈಸ್ಡ್ ಲೈಟ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಬಂದಾಗ ಏನಾಗಿರುತ್ತೆ, ಅದು I0/2 ಅನ್ಪೋಲರೈಸ್ಡ್ ಆಗಿದ್ರೆ. ನೆಕ್ಸ್ಟ್ ಥಿಂಗ್ಸಲ್ಲಿ ನಾನು ಮಾಲಿಸ್ ಲಾಸ್ನ ಅಪ್ಲೈ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಅದೇನು ಹೇಳುತ್ತೆ ಅಂದರೆ ಇದ್ರ ಮೇಲೆ ಎಷ್ಟು ಇಂಟೆನ್ಸಿಟಿ ಬಿತ್ತು, ಅದು I0/2 ಇಂಟು ಕಾಸ್ ಸ್ಕ್ವೇರ್ ಥೀಟಾ. ಥೀಟಾ ಅನ್ನೋದು ಇದು ಮತ್ತು ಇದ್ರ ನಡುವೆ ಇರುವ ಪಾಸ್ ಆಕ್ಸಿಸ್ ನಡುವೆ ಇರತಕ್ಕಂಥ ಆ್ಯಂಗಲ್. ಸೊ ಅದೆಷ್ಟಿದೆ, 45 ಇದೆ. ಕಾಸ್ ಸ್ಕ್ವೇರ್ 45 ಅಂದರೆ 1/√2 ಇಂಟು 1/√2 1/2 ಆಯಿತು. ಸೊ ನೆಕ್ಸ್ಟು ಇದು ಮತ್ತು ಇದ್ರ ನಡುವೆ ಇರುವ ಪಾಸ್ ಆಕ್ಸಿಸ್ ನಡುವೆ ಇರುವ ಆ್ಯಂಗಲ್ ಕೂಡ 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಮತ್ತೊಂದು ಸತಿ ಮ್ಯಾಲ್ಯೂಸ್ ಲಾನ ನಾನು ಅಪ್ಲೈ ಮಾಡ್ತೀನಿ. ಇದ್ರ ಮೇಲೆ ಎಷ್ಟು ಬಿತ್ತು ಇಂಟೆನ್ಸಿಟಿ ಅದನ್ನು ಬರ್ಕೊಳ್ಬೇಕು ಫಸ್ಟು. I0/4 ಇಂಟು ಕಾಸ್ ಸ್ಕ್ವೇರ್ ಥೀಟಾ. ಕಾಸ್ ಸ್ಕ್ವೇರ್ 45 ಮಾಡ್ತೀನಿ, ಮತ್ತೆ 1/2 ಬಂತು. ಸೊ ಎಷ್ಟಾಯ್ತು ಅಲ್ಲಿಗೆ, I0/8 ಆಗೋಯ್ತು. ಓಕೆ, ಬಟ್ I0ನ ಅವ್ರು ಕೊಟ್ಟಿದ್ದಾರೆ ಏನಂತ, 128 ಅಂತ, /8. ಸೊ ಇದನ್ನು ಸಾಲ್ವ್ ಮಾಡಿ. 8 1s are 8. ಸೊ ಅಲ್ಲಿಗೆ ನನಗೆ 116 ಅಂತ ಗೊತ್ತಾಗ್ತಾ ಇದೆ. ಸೊ ಆನ್ಸರ್ ಈಸ್ ಆಪ್ಷನ್ ಬಿ. 2 poles are separated by a distance of 3.14 meter. The resolving power of human eye is 1 minute of an arc. The maximum distance from which he can identify the 2 poles distinctly as. ಸೊ ಇಲ್ಲಿ 2 ಪೋಲ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಅವುಗಳ ನಡುವಿನ ಡಿಸ್ಟೆನ್ಸ್ ಏನಿದೆ ಅದು ಕೊಟ್ಬಿಟ್ಟಿದ್ದಾರೆ. ಎಷ್ಟು ಅಂತ, 3.14 ಮೀಟರ್ ಇದೆ ಅಂತ.
ಸೊ ಈಗ ಒಬ್ಬ ಪರ್ಸನ್ ಅವನ ಐ ಲಿಮಿಟ್ ಆಫ್ ರೆಸೊಲ್ಯೂಷನ್ನ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ರಿಸಾಲ್ವಿಂಗ್ ಪವರ್ ಅಂತ ಕೊಟ್ಟಿದ್ದಾರೆ, ತಪ್ಪಾಗುತ್ತೆ ಇದು. ಸೊ ಇದಕ್ಕೇನು ಗ್ರೇಸ್ ಮಾರ್ಕ್ಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಇದನ್ನು ಅವ್ರ ಲಿಮಿಟ್ ಆಫ್ ರೆಸೊಲ್ಯೂಷನ್ ಅಂತ ಹೇಳಬೇಕಾಗಿತ್ತು. ಲಿಮಿಟ್ ಆಫ್ ರೆಸೊಲ್ಯೂಷನ್, ಅವ್ರು ಅದನ್ನು ರಿಸಾಲ್ವಿಂಗ್ ಪವರ್ ಅಂತ ಹೇಳ್ಬಿಟ್ಟಿದ್ದಾರೆ. ಓಕೆ, ಸೊ ಲಿಮಿಟ್ ಆಫ್ ರೆಸೊಲ್ಯೂಷನ್ ಏನಂತ ಕೊಡ್ತಾ ಇದ್ದಾರೆ, ಡೆಲ್ಟಾ ತೀಟಾ ಅಂತ ನಾವು ಸಿಂಬಲ್ ತೊಗೊಳ್ತೀವಿ. ಅವ್ರು 1 ಮಿನಿಟ್ ಆಫ್ ಆರ್ಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಡೆಲ್ಟಾ ತೀಟಾ ಇದು ಭಾಳ ಕಡಿಮೆ ಇರುತ್ತೆ ಮತ್ತು ಈ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಏನಂತ ಅಪ್ರಾಕ್ಸಿಮೇಟ್ ಮಾಡ್ಬೋದು ಅಂದರೆ, ಇದೊಂದು ಸೆಗ್ಮೆಂಟ್, ಸರ್ಕಲ್ ಇನ್ ಸೆಗ್ಮೆಂಟ್ ಅಂತ ನಾನು ಅಪ್ರಾಕ್ಸಿಮೇಟ್ ಮಾಡ್ತೀನಿ. ಇದು ಆಲ್ಮೋಸ್ಟ್ ಸ್ಟ್ರೈಟ್ ಲೈನ್ ಆಗಿರುತ್ತೆ. ಸೊ ಈ ಡಿಸ್ಟೆನ್ಸ್ ಅವ್ರು ಕೇಳ್ತಾ ಇರೋದು, ಇದನ್ನು ಆರ್ ಅಂತ ತೊಗೊಳ್ತೀನಿ. ಸೊ ನಮಗೆ ರಿಲೇಷನ್ ಬಿಟ್ವೀನ್ ಆರ್ಕ್ ಲೆಂತ್, ರೇಡಿಯಸ್ ಅಂಡ್ ದಿ ಆಂಗಲ್ ಸಬ್ಟೆಂಡೆಡ್ ಬೈ ದಿ ಆರ್ಕ್ ಅಟ್ ದಿ ಸೆಂಟರ್ ಆಫ್ ದಿ ಸರ್ಕಲ್ ಇದು ಗೊತ್ತಿದೆ. ಏನದು, ಆರ್ ಈಸ್ ಈಕ್ವಲ್ ಟು ಎಸ್ ಈಸ್ ಈಕ್ವಲ್ ಟು ಆರ್ ಡೆಲ್ಟಾ ತೀಟಾ. ಓಕೆ, ಈ ಫಾರ್ಮುಲಾ ಇದೆ. ಹಾಗಾದರೆ ಆರ್ ಅವ್ರು ಕೇಳ್ತಾ ಇರೋದು ಡಿಸ್ಟೆನ್ಸ್, ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಏನಾಗುತ್ತೆ, ಎಸ್ ಡಿವೈಡೆಡ್ ಬೈ ಡೆಲ್ಟಾ ತೀಟಾ ಆಗುತ್ತೆ. ಈಗ ಎಸ್ ಅಂದರೆ ಏನಂತ ಕೊಟ್ಟಿದ್ದಾರೆ, 3.14 ಮೀಟರ್. ಡೆಲ್ಟಾ ತೀಟಾ ಅನ್ನೋದು ಅದು ಎಸ್ ಐ ಯೂನಿಟಲ್ಲಿಲ್ಲ, ರೇಡಿಯನ್ಸಿಗೆ ಕನ್ವರ್ಟ್ ಮಾಡ್ಬೇಕು ನಾವು. ಸೊ 1 ಆರ್ಕ್ ಅಂತ ಇದೆ, ನಮ್ಗೆ ಗೊತ್ತಿರೋದೇನು 1 ಡಿಗ್ರಿ ಅಂದರೆ π/180 ರೇಡಿಯನ್ ಅಂತ, π/180 ರೇಡಿಯನ್. ಮತ್ತೆ ಇದನ್ನು ಡಿವೈಡೆಡ್ ಬೈ 60 ಮಾಡಿದ್ರೆ ನನಗೆ 1 ಮಿನಿಟ್ ಸಿಗುತ್ತೆ ನನಗೆ. ಸೊ 1 ಮಿನಿಟ್ ಸಿಗುತ್ತೆ. ಹಾಗಾಗಿ ಮತ್ತೆ ಇಲ್ಲಿ ಡಿವೈಡೆಡ್ ಬೈ 60 ಹಾಕೋಬೇಕು. ಸೊ ಇದನ್ನು ನಾನು ಬರಿಬೇಕಾಗಿದೆ. ಸೊ 1 ಮಿನಿಟ್ ಬದಲು ನಾನು ಏನು ಬರ್ಕೊಳ್ಬೇಕು, ಪೈ ಅಂದರೆ 3.14 ಡಿವೈಡೆಡ್ ಬೈ ಇದ್ದಿದ್ದು ನ್ಯೂಮರೇಟರ್ಗೆ ಹೋಗುತ್ತೆ. ಸೊ ಏನಾಯ್ತದು, 18 × 6 × 10⁻² ಅಂತ ಹಾಕೊಂಡ್ಬಿಡ್ತೀನಿ. ಓಕೆನಾ. ಸೊ ಇದು ಕ್ಯಾನ್ಸಲ್ ಆಯಿತು. ಸೊ 6 8 ಎಷ್ಟಾಯಿತು, 48. 4 ಬಂತು 108 ಏನಿದೆ ಅಂತ ಚೆಕ್ ಮಾಡಿಬಿಡಿ, ಅದೇ ಆನ್ಸರ್ ಇರುತ್ತೆ. ಬಟ್ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು. ಶಾರ್ಟ್ ಕಟ್ಸ್ ಇದೆ, ಬೇಗ ಸಾಲ್ವ್ ಮಾಡಬೇಕು ಅಂತ ಹೋಗ್ಬಿಟ್ಟು ಅರ್ಜೆಂಟ್ ಮಾಡ್ಕೊಂಡು ತಪ್ಪು ಮಾಡೋದಕ್ಕಿಂತ ಬೆಟರ್ ಟು ಕನ್ಫರ್ಮ್ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಬಿಡಿ, ಯೂನಿಟ್ ಕರೆಕ್ಟಾಗಿ ಬರ್ತಿದ್ಯಾ ಅಂತೇಳಿ. ಅಕಸ್ಮಾತ್ ಮಿಸ್ ಆಗಿದ್ರೆ ನಿಮ್ಗೆ ಮತ್ತೆ ಇನ್ನೊಂದ್ಸತಿ ರೀಚೆಕ್ ಮಾಡೋಂಗಾಗುತ್ತೆ. ಸೊ ಇದು ಸಾಲ್ವ್ ಮಾಡಿದ್ರೆ ನನಗೆ 10.8 ಕಿಲೋಮೀಟರ್ ಅಂತ ಬರುತ್ತೆ. ಸೊ ಇನ್ನೊಂದು 10 ಸೆಕೆಂಡಲ್ಲಿ, ಡೋಂಟ್ ವರಿ, ಇನ್ನು 10 ಸೆಕೆಂಡ್ ಜಾಸ್ತಿ ತೊಗೊಳ್ಳಿ, ಬಟ್ ಕನ್ಫರ್ಮ್ ಇಟ್. ಓಕೆ, ಸೊ ಆಪ್ಷನ್ ಡಿ. The following figure shows a beam of light converging at point P. When a concave lens of focal length 16 cm is introduced in the path of the beam at a place shown by dotted line such that OP becomes the axis of the lens. The beam converges at a distance x from the lens. The value of x will be equal to. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಈ ಥರ ಒಂದು ಏನು ಕನ್ವರ್ಜಿಂಗ್ ಬೀಮ್ ಇದೆ. ಸೊ ಇಲ್ಲಿ ಒಂದು ಕಾನ್ಕೇವ್ ಲೆನ್ಸ್ನ ಇಡ್ತಾ ಇದ್ದಾರೆ. ಸೊ ಕಾನ್ಕೇವ್ ಲೆನ್ಸ್ ಇಡ್ತಾ ಇದ್ದಾರೆ. ಸೊ ಈಗ ಇಮೇಜ್ ಅಥವಾ ಎಲ್ಲಿ ಅದು ಮೀಟ್ ಆಗುತ್ತೆ ರೇಸ್ ಅಂತ ಕೇಳ್ತಾ ಇದ್ದಾರೆ ಅವರು. ಓಕೆ, ಮತ್ತೆ ಹೊಸದಾಗಿ ಎಲ್ಲಿ ಫೋಕಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಲೆನ್ಸ್ಗೆ ಫೋಕಲ್ ಲೆಂತ್ 16 ಅಂತ ಕೊಟ್ಟಿದ್ದಾರೆ. ಬಟ್ ಬಿ ಕೇರ್ಫುಲ್, ಕಾನ್ಕೇವ್ಗೆ ನಾವು ಮೈನಸ್ ಅಂತ ಸೇರಿಸ್ಕೋಬೇಕಾಗತ್ತೆ. ಸೊ ಈಗ ಇದರ ಉತ್ತರ ಫೈಂಡ್ ಔಟ್ ಮಾಡೋಣ ನಾವು. ಸೊ ಇಲ್ಲಿ ನೀವು ಆಬ್ಜೆಕ್ಟ್ ಡಿಸ್ಟೆನ್ಸ್ ನೋಡಿ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಾಗುತ್ತೆ, ದಿಸ್ ಪಾಯಿಂಟ್ ಪಿ ವಿಲ್ ಬಿ ಸರ್ವಿಂಗ್ ಆಸ್ ಎ ವರ್ಚುವಲ್ ಆಬ್ಜೆಕ್ಟ್ ಮತ್ತೆ ಅಲಾಂಗ್ ದಿ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಇರೋದ್ರಿಂದ ಅದು ಪ್ಲಸ್ ಆಗುತ್ತೆ ಸೈನ್ ಕನ್ವೆನ್ಷನ್ ಪ್ರಕಾರ. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಾಯಿತು, +12 ಸೆಂಟಿಮೀಟರ್. ಸೊ ಇಮೇಜ್ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಫೋಕಲ್ ಲೆಂತ್ -16 ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟನ್ನು ಇಟ್ಕೊಂಡು ನಾವು ಸಾಲ್ವ್ ಮಾಡಬೇಕೀಗ. ವಾಟ್ ಇಸ್ ದಿ ಲೆನ್ಸ್, ಥಿನ್ ಲೆನ್ಸ್ ಫಾರ್ಮುಲಾ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. 1/v = 1/f. ಇಲ್ಲಿ 1/v - 1/u ಇರುತ್ತೆ. ಇದು ಈ ಕಡೆ ಹೋದರೆ 1/u ಆಗುತ್ತೆ, +1/u. ಸೊ ಡೋಂಟ್ ಫರ್ಗೆಟ್ ದಿಸ್. ಓಕೆ, ಸೊ ಆಮೇಲೆ ನೀವು ಇದನ್ನು ಬರೀದೇನೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಕ್ವಿಕ್ಕಾಗಿ ಸಾಲ್ವ್ ಮಾಡಬೇಕಾದ್ರೆ. ಸೊ 1/f ನಾನು -1/16 ಬರಿತಾ ಇದ್ದೀನಿ, +1/+12 ಇದೆ. ಸೊ ಈ ಥರ ಬಂತು ನನಗೆ. ಸೊ ಈಗ ಹೆಂಗೆ ಸಾಲ್ವ್ ಮಾಡ್ತೀನಿ, -12 + 16 ಡಿವೈಡೆಡ್ ಬೈ 16 × 12 ಅಂತ ಗೊತ್ತಾಗ್ತಾ ಇದೆ. ಸೊ ನ್ಯೂಮರೇಟರ್ 4 ಆಯಿತು, ಡಿನಾಮಿನೇಟರಲ್ಲಿ 16 × 12 ಇದೆ. ಸೊ 4 4s 16. ಸೊ 4 × 12 is 48. ಹಾಗಾಗಿ ವಿ ಏನಾಗ್ತಾ ಇದೆ ನಮಗೆ, +48 ಸೆಂಟಿಮೀಟರ್ ಬರ್ತಾ ಇದೆ. ಸೊ +48 ಸೆಂಟಿಮೀಟರ್ ಆಪ್ಷನ್ ಸಿ ನಲ್ಲಿದೆ. ದಿ ಡಿ ಬ್ರಾಯ್ ವೇವ್ ಲೆಂತ್ ಅಸೋಸಿಯೇಟೆಡ್ ವಿತ್ ಎಲೆಕ್ಟ್ರಾನ್ ಆಫ್ ಹೈಡ್ರೋಜನ್ ಆಟಮ್ ಇನ್ ದಿಸ್ ಗ್ರೌಂಡ್ ಸ್ಟೇಟ್ ಈಸ್ ಇನ್ ಇಟ್ಸ್ ಅಂತ ಇರಬೇಕಾಗಿತ್ತೇನೋ, ಇನ್ ದಿಸ್ ಅಂತಿದೆ. ಕ್ವಶನ್ ಪೇಪರಲ್ಲೂ ಹಾಗೆ ಇದೆ, ಇರಲಿ. ಸೊ ನಮಗೆ ಡಿ ಬ್ರಾಯ್ ವೇವ್ ಲೆಂತ್ ಏನಂತ ಗೊತ್ತಿದೆ, λ = h/mv ಅಂದರೆ ಲೀನಿಯರ್ ಮೊಮೆಂಟಮ್ mv.
ಸೊ ಹೆಚ್ ಅನ್ನೋದೇನು 6.6 ಇಂಟು 10 ಟು ದಿ ಪವರ್ ಮೈನಸ್ 34 ಜೋಲ್ ಸೆಕೆಂಡ್ ಡಿವೈಡೆಡ್ ಬೈ ಮಾಸ್ ಆಫ್ ದಿ ಎಲೆಕ್ಟ್ರಾನ್, ಅದು 9.1 ಅಂತ ಬರುತ್ತೆ. ಅದನ್ನು ನಾನು 10 ಅಂತ ಅನ್ಕೊಳ್ತೀನಿ ಕ್ವಿಕ್ ಆಗಿ ಸಾಲ್ವ್ ಮಾಡೋದಕ್ಕೆ. ಸೊ 10 ಇಂಟು 10 ಟು ದಿ ಪವರ್ ಮೈನಸ್ 31 kg ಇಂಟು ಸ್ಪೀಡ್, ಇದು ನಿಮ್ಗೆ ಗೊತ್ತಿದ್ರೆ ಒಳ್ಳೇದು, 2.2 ಇಂಟು 10 ಟು ದಿ ಪವರ್ ಮೈನಸ್ 9 ಮೈನಸ್ ಅಲ್ಲ ಪ್ಲಸ್ 6 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಇದು ನಿಮ್ಗೆ ಗೊತ್ತಿರ್ಬೇಕು ವ್ಯಾಲ್ಯೂ, ಅದರ್ವೈಸ್ ಸ್ಪೀಡ್ ಇಂದು ಈಕ್ವೇಶನ್ ಬರುತ್ತೆ, ಅದನ್ನ ಸಾಲ್ವ್ ಮಾಡ್ಕೊಂಡು ಕಂಡುಹಿಡಿಬೇಕಾಗುತ್ತೆ. ಅಟ್ಲೀಸ್ಟ್ ಗ್ರೌಂಡ್ ಸ್ಟೇಟ್ ಇಂದು ರೇಡಿಯಸ್ ನಿಮ್ಗೆ ಗೊತ್ತಿದ್ರೆ ಒಳ್ಳೇದು, ರೇಡಿಯಸ್ ಗೊತ್ತಿರಬೇಕು 0.53 ಆಂಗ್ಸ್ಟ್ರಾಮ್ ಅಂತ, ಮತ್ತೆ ಅದರ ಸ್ಪೀಡ್ ಗೊತ್ತಿರಬೇಕು. ಇದನ್ನ ತಿಳ್ಕೊಂಡ್ರೆ ಮಿಕ್ಕಿದ್ದೆಲ್ಲ ಸಾಲ್ವ್ ಮಾಡೋದು ಈಸಿ ಆಗುತ್ತೆ ನಿಮಗೆ. 2.2 ಇಂಟು 10 ಟು ದಿ ಪವರ್ 6 ಮೀಟರ್ ಪರ್ ಸೆಕೆಂಡ್. ಈಗ ಇದನ್ನು ಸಾಲ್ವ್ ಮಾಡೋಣ. ಇದನ್ನ 66/22 ಅನ್ಕೊಳ್ತೀನಿ. ಸೊ 22 1s 22 3s. ಸೊ ಅಲ್ಲಿಗೆ ನನಗೆ 3 ಪಾಯಿಂಟ್ ಸಮಥಿಂಗ್ ಬರಬೇಕು. ಯಾಕೆ ಅಂದರೆ ಇದು 9.1 ಇದನ್ನ 10 ಮಾಡಿದ್ದೀನಿ, ಸೊ ಡಿನಾಮಿನೇಟರ್ ಜಾಸ್ತಿ ಮಾಡಿದ್ದೀನಿ, ಹಾಗಾಗಿ ನಂಬರ್ ಕಡಿಮೆ ಆಗಿರುತ್ತೆ. ಸೊ 3 ಪಾಯಿಂಟ್ ಸಮಥಿಂಗ್ ಬರುತ್ತೆ ಇಲ್ಲಿ. ಓಕೆ, ಸೊ 3 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಓಕೆ, ಸೊ ಇಲ್ಲಿ ಪವರ್ಸ್ ಆಫ್ 10 ಅನ್ನ ನೋಡ್ಕೊಳ್ಳಿ. ಪವರ್ಸ್ ಆಫ್ 10 ಏನಾಗುತ್ತೆ, 10 ಪವರ್ ಇದು 30 ಆಯಿತು. 30 ಮೇಲೆ ಹೋದರೆ 4 ಮತ್ತೆ 6 -4 -6 ಎಷ್ಟಾಯಿತು, 10 ಪವರ್ ಮೈನಸ್ 10 ಮೀಟರ್ಸ್. ಅಂದರೆ ಏನಂತ ಗೊತ್ತಾಗ್ತಾ ಇದೆ ನನಗೆ ಇಲ್ಲಿ, 3 ಪಾಯಿಂಟ್ ಸಮಥಿಂಗ್ ಇಂಟು ಸಮಥಿಂಗ್ ಆಂಗ್ಸ್ಟ್ರಾಮ್. ಓಕೆ, ಸೊ ಅಷ್ಟು ಬರಬೇಕು. ಆಪ್ಷನ್ ಎ ಸರಿಯಾದ ಆಯ್ಕೆ. ಫಾಲೋಯಿಂಗ್ ಗ್ರಾಫ್ ರೆಪ್ರೆಸೆಂಟ್ಸ್ ದಿ ವೇರಿಯೇಷನ್ ಆಫ್ ಫೋಟೋ ಕರೆಂಟ್ ವಿತ್ ಆನೋಡ್ ಪೊಟೆನ್ಷಿಯಲ್ ಫಾರ್ ಎ ಮೆಟಲ್ ಸರ್ಫೇಸ್. Here I1, I2 and I3 represents intensities and gamma 1, gamma 2, gamma 3 represent frequency for curves 1, 2, 3 respectively. Then, so ಇಲ್ಲಿ ನನಗೆ ಗ್ರಾಫ್ ನೋಡ್ತಾ ಇದ್ದೀನಿ, ಫೋಟೋ ಕರೆಂಟ್ ವರ್ಸಸ್ ಆನೋಡ್ ಪೊಟೆನ್ಷಿಯಲ್ ಇದೆ. ಫಸ್ಟ್ ಮತ್ತೆ ಸೆಕೆಂಡ್ ಕರ್ವ್ಸ್ ಏನಿದೆ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಒಂದೇ ಇದೆ. ಸ್ಟಾಪಿಂಗ್ ಪೊಟೆನ್ಷಿಯಲ್ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಫ್ರೀಕ್ವೆನ್ಸಿ ಜಾಸ್ತಿ ಇದ್ರೆ ಕೈನೆಟಿಕ್ ಎನರ್ಜಿ ಆಫ್ ದಿ ಫೋಟೋ ಎಲೆಕ್ಟ್ರಾನ್ಸ್ ರಿಲೀಸ್ ಜಾಸ್ತಿ ಬರುತ್ತೆ, ಹಾಗಾಗಿ ಅದನ್ನು ಸ್ಟಾಪ್ ಮಾಡೋದಕ್ಕೆ ಜಾಸ್ತಿ ವೋಲ್ಟೇಜ್ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ. ಸೊ ಹಾಗಾಗಿ ನಾನು ಏನು ಹೇಳ್ಬೋದು ಅಂದರೆ ಗಾಮಾ 1 ಇಸ್ ಈಕ್ವಲ್ ಟು ಗಾಮಾ 2. ಸೊ ಅವೆರಡಕ್ಕೂ ಫ್ರೀಕ್ವೆನ್ಸಿ ಸೇಮ್ ಇರುತ್ತೆ. ಇಲ್ಲಿ ಥರ್ಡ್ ಕರ್ವಿಗೆ ನಾನು ನೋಡಿದ್ರೆ ಅದ್ರಿಗೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಜಾಸ್ತಿ ಇದೆ, ನೆಗೆಟಿವ್ ವ್ಯಾಲ್ಯೂ ಬಟ್ ಜಾಸ್ತಿ ಇದೆ. ಸೊ ನೆಗೆಟಿವ್ ಅಂತ ಏನು ಹೇಳ್ತೀವಿ, ಅದು ರಿವರ್ಸ್ ಪೊಲಾರಿಟಿ ಅಂತ ಗೊತ್ತಾಗುತ್ತೆ, ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದೆ. ಸೊ ಅದರ ಅರ್ಥ ಏನಾಯಿತು, ಫ್ರೀಕ್ವೆನ್ಸಿ ಜಾಸ್ತಿ ಮಾಡಿದ್ದೀವಿ, ಕೆ ಮ್ಯಾಕ್ಸ್ ಜಾಸ್ತಿ ಆಗಿದೆ, ಅದನ್ನು ಸ್ಟಾಪ್ ಮಾಡೋದಕ್ಕೆ ಜಾಸ್ತಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪ್ಲೈ ಮಾಡಬೇಕಾಯಿತು. ಹಾಗಾಗಿ ಗಾಮಾ 3 ಏನಿದೆ ಅದು ಗಾಮಾ ಅಲ್ವಾ, ನಾನು ಇಲ್ಲಿ ನ್ಯೂ ಬರಿತಾ ಇದ್ದೀನಿ ಫ್ರೀಕ್ವೆನ್ಸಿಗೆ. ಸೊ ಗಾಮಾ ಇಸ್ ದಿ ಸಿಂಬಲ್ ಯೂಸ್ಡ್. ಓಕೆ, ಸೊ ಗಾಮಾ 3 ಏನಿದೆ ದಟ್ ಇಸ್ ಗ್ರೇಟರ್ ದನ್ ಗಾಮಾ 1 ಅಂಡ್ ಗಾಮಾ 2. ಈಗ ನಮ್ಗೆ ಏನು ಗೊತ್ತಿದೆ, ಫೋಟೋ ಕರೆಂಟ್ ಜಾಸ್ತಿ ಆದರೆ ಏನರ್ಥ, ಇನ್ಸಿಡೆಂಟ್ ಇಂಟೆನ್ಸಿಟಿ ಏನಿದೆ ಅದು ಜಾಸ್ತಿ ಇದೆ ಅಂತ ಅರ್ಥ. ಈಗ ನಾವು ಕರ್ವ್ 1 ಅನ್ನು ನೋಡಿದ್ರೆ ಅದರ ಇಂಟೆನ್ಸಿಟಿ ಏನಿದೆ ಕಡಿಮೆ ಇದೆ ಅಂತ ಗೊತ್ತಾಗ್ತಾ ಇದೆ, ಯಾಕಂದ್ರೆ ಅದು ಲೀಸ್ಟ್ ಇದೆ. ಮತ್ತೆ 2 ಮತ್ತೆ 3 ಇಂಟೆನ್ಸಿಟಿ ಜಾಸ್ತಿ ಇದೆ, ಯಾಕಂದ್ರೆ ಕರೆಂಟ್ ಜಾಸ್ತಿ ಇದೆ ಅಂದ್ರೆ ಅರ್ಥ ಏನು, ಇಂಟೆನ್ಸಿಟಿ ಜಾಸ್ತಿ ಇದೆ. ಹಾಗಾಗಿ ನಾನು ಏನು ಬರೀಬೇಕು, I1 is less than I2 ಅಂಡ್ I3 ದೇ ಆರ್ ಈಕ್ವಲ್. I2 ಮತ್ತು I3 ಈಕ್ವಲ್ ಅಂತ ಗೊತ್ತಾಗ್ತಾ ಇದೆ. ಸೊ ಈ ತರದ ಆಪ್ಷನ್ ಎಲ್ಲಿ ಬರುತ್ತೆ ಹುಡ್ಕೊಂಡು ಹೋಗ್ಬೇಕಾಗಿದೆ. ಈಗ ನಾವು ಗಾಮಾ 1 ಈಕ್ವಲ್ಸ್ ಗಾಮಾ 3 ತಪ್ಪು, ಗಾಮಾ 1 ಇಸ್ ಈಕ್ವಲ್ ಟು ಗಾಮಾ 2 ಇದು ಸರಿ ಇದೆ ಸದ್ಯಕ್ಕೆ. ಆಮೇಲೆ ಗಾಮಾ 2 ಈಕ್ವಲ್ಸ್ ಗಾಮಾ 3 ತಪ್ಪಿದೆ, ಗಾಮಾ 1 ಇಸ್ ಈಕ್ವಲ್ ಟು ಗಾಮಾ 2 ಇಲ್ಲಿ ಎರಡು ಆಪ್ಷನ್ಸು ಪ್ರಾಬಬಲ್ ಇದೆ. ನೆಕ್ಸ್ಟ್ ಏನಿದೆ, I1 is equal to I2 ತಪ್ಪಿದೆ ಇದು. ಸೊ ಹಾಗಾಗಿ I1 is not equal to I2. ಸೊ ಆಪ್ಷನ್ ಡಿ ಸರಿಯಾದ ಆಯ್ಕೆ. In Young's double slit experiment, the distance between the slits and the screen is 1.2 meter and the distance between the two slits is 2.4 mm. If a thin transparent mica sheet of thickness 1 micrometer and refractive index 1.5 is introduced between one of the interfering beams, the shift in the position of central bright fringes. ಸೊ ಅಲ್ಲಿ ನಮಗೆ ಏನಂತ ಹೇಳ್ತಾ ಇದ್ದಾರೆ, ಸೊ ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಸ್ಮಾಲ್ ಡಿ ಕೊಟ್ಟಿದ್ದಾರೆ, ಒಂದು ಟ್ರಾನ್ಸ್ಪರೆಂಟ್ ಮೀಡಿಯಂನ ಇಡ್ತಾ ಇದ್ದಾರೆ, ಅದ್ರ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ, ಥಿಕ್ನೆಸ್ ಕೊಟ್ಟಿದ್ದಾರೆ. ಸೊ ನಮ್ಗೆ ಇಲ್ಲೊಂದು ಫಾರ್ಮುಲಾ ನೆನಪಲ್ಲಿದ್ರೆ ಒಳ್ಳೇದು, ಯಾವುದದು ಅಂದರೆ ನಂಬರ್ ಆಫ್ ಫ್ರಿಂಜಸ್ ದಟ್ ಈಸ್ ಗೆಟಿಂಗ್ ಶಿಫ್ಟೆಡ್ ಅನ್ನೋದಕ್ಕೆ ಒಂದು ಫಾರ್ಮುಲಾ ಬರುತ್ತೆ. ಏನದು μ-1 ಇಂಟು ಟಿ ಡಿವೈಡೆಡ್ ಬೈ ಲ್ಯಾಂಬ್ಡಾ. ಸೊ ಇಲ್ಲಿ μ-1t ಅದೇನಿದೆ ಡೆಲ್ಟಾ ಎಕ್ಸ್ ಅಂತ ಕರಿತೀವಿ, ಅಂದ್ರೆ ಅಡಿಷನಲ್ ಪಾತ್ ಡಿಫರೆನ್ಸ್ ಇಂಟ್ರೊಡ್ಯೂಸ್ಡ್ ಬಿಕಾಸ್ ಆಫ್ ಪ್ಲೇಸಿಂಗ್ ಅನದರ್ ಥಿನ್ ಟ್ರಾನ್ಸ್ಪರೆಂಟ್ ಮೀಡಿಯಾ ಇನ್ ಫ್ರಂಟ್ ಆಫ್ ಒನ್ ಆಫ್ ದಿ ಸ್ಲಿಟ್ಸ್. ಸೊ ಇದು ಅಡಿಷನಲ್ ಪಾತ್ ಡಿಫರೆನ್ಸ್ ಇರೋದ್ರಿಂದ ಎಷ್ಟು ಫ್ರಿಂಜಸ್ ಶಿಫ್ಟ್ ಆಗುತ್ತೆ ಅಂತ, ಎಷ್ಟು ಫ್ರಿಂಜಸ್ ಶಿಫ್ಟ್ ಆಗುತ್ತೆ. ಬಟ್ ಇವ್ರು ಕೇಳ್ತಾ ಇರೋದು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಹೇಳೋದಾದ್ರೆ ಶಿಫ್ಟ್ ಎಷ್ಟಾಗುತ್ತೆ ಅಂತ. ಸೊ ನಾವು ಎಷ್ಟು ಫ್ರಿಂಜಸ್ ಅಂತ ಹೇಳಿದ್ರೆ ಎಸ್ ಅಂತ ಹೇಳಿದೀವಿ. ಸೊ ಹಾಗಾಗಿ ಎಸ್ ಇಂಟು ಬೀಟಾ ಮಾಡಿದ್ರೆ ನನಗೆ
ಇವ್ರು ಕೇಳ್ತಾ ಇರೋ ವ್ಯಾಲ್ಯೂ ಸಿಕ್ಬಿಡುತ್ತೆ ನನಗೆ ಮ್ಯೂ ಮೈನಸ್ 1 ಟಿ ಡಿವೈಡೆಡ್ ಬೈ ಲ್ಯಾಂಬ್ಡಾ. ಸೊ ಬೀಟಾ ಬದಲು ನಾವೇನು ಬರಿಬೋದು ನೋಡಿ, ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ ಡಿ. ಸೊ ಲ್ಯಾಂಬ್ಡಾ ಲ್ಯಾಂಬ್ಡಾ ಗೆಟ್ ಕ್ಯಾನ್ಸಲ್ಡ್. ಸೊ ಇಲ್ಲಿ ನಾನು ಹೇಳಿದ್ದು ಎಷ್ಟು ನಂಬರ್ ಆಫ್ ಫ್ರಿಂಜಸ್ ಶಿಫ್ಟ್ ಆಗುತ್ತೆ ಅಂತ. ಇಲ್ಲಿ ಇವ್ರು ಕೇಳ್ತಾ ಇರೋದು ಎಷ್ಟು ಮ್ಯಾಗ್ನಿಟ್ಯೂಡ್ ಇಂದ ಅದು ಶಿಫ್ಟ್ ಆಗುತ್ತೆ ಅಂತ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ಮ್ಯೂ ಮೈನಸ್ 1 ಅಂದರೆ 1.5 ಮೈನಸ್ 1 ಅಂತ ಇದೆ, ಅದು 1/2 ಆಯಿತು. ಥಿಕ್ನೆಸ್ ಎಷ್ಟು ಕೊಟ್ಟಿದ್ದಾರೆ, 1 ಮೈಕ್ರೋಮೀಟರ್, 10⁻⁻6 ಆಯಿತು. ಕ್ಯಾಪಿಟಲ್ ಡಿ ಎಲ್ಲಿದೆ, 1.2 ಮೀಟರ್. ಸೊ 1.2 ಮೀಟರ್ ಡಿವೈಡೆಡ್ ಬೈ 2.4 mm ಅಂತ ಇದೆ. ಸೊ 2.4 mm ಅಂದರೆ 10⁻³ ಆಗುತ್ತೆ. ಸೊ ಅಲ್ಲಿಗೆ 1.2 1 ಟೈಮ್, 1.2 2 ಟೈಮ್. ಸೊ 1/4 ಆಯಿತು. 1/4 ಅಂದರೆ 0.25. ಹಂಗೆ ಕ್ವಿಕ್ ಆಗಿ ನೋಡ್ಬಿಡಿ, 0.25 ಒಂದೇ ಕಡೆ ಇರೋದು, ಅದನ್ನು ಚೆಕ್ ಮಾಡ್ಬೋದು. ಬಟ್ ಕನ್ಫರ್ಮ್ ಮಾಡ್ಕೊಳ್ಳಿ, ಯೂನಿಟ್ ಕೂಡ ಸರಿ ಬರ್ತಾ ಇದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಬೆಟರ್. ಸೊ 10⁻³ ಎಸ್, ಆಪ್ಷನ್ ಸಿ ಸರಿಯಾದ ಆಯ್ಕೆ. ಆಂಗ್ಯುಲರ್ ಮೊಮೆಂಟಮ್ ಆಫ್ ಅನ್ ಎಲೆಕ್ಟ್ರಾನ್ ಇನ್ ಹೈಡ್ರೋಜನ್ ಆಟಮ್ is 3h/2π. h is the Planck's constant. The kinetic energy of the electron is. ಇಲ್ಲಿ ಟೋಟಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಏನಿರುತ್ತೆ, -13.6 ಎಲೆಕ್ಟ್ರಾನ್ ವೋಲ್ಟ್ ಡಿವೈಡೆಡ್ ಬೈ n ಸ್ಕ್ವೇರ್ಡ್. ಇಲ್ಲಿ n ಏನಂತ ಗೊತ್ತಾಗ್ತಾ ಇದೆ ನಮಗೆ 3, ಯಾಕೆಂದ್ರೆ nh/2π ಅಂತ ಗೊತ್ತಿದೆ. n ಇಸ್ ದಿ ಆರ್ಬಿಟಲ್ ನಂಬರ್ ಅಥವಾ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತ ಹೇಳ್ತೀವಿ. ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 13.6 ಡಿವೈಡೆಡ್ ಬೈ 9 ಆಗುತ್ತೆ. ಇದೆಲ್ಲ ವ್ಯಾಲ್ಯೂಸ್ ನೀವು ನೆನಪಲ್ಲಿ ಇಟ್ಕೊಂಡಿದ್ರೆ ಒಳ್ಳೇದು. ಏನು ಬರುತ್ತದು, ಮೊದಲನೇ ಆರ್ಬಿಟ್ಗೆ -13.6, ಎರಡನೇ ಆರ್ಬಿಟ್ಗೆ -3.4, ಮೂರನೇ ಆರ್ಬಿಟ್ಗೆ -1.51, ಮತ್ತು ನಾಲ್ಕನೇ ಆರ್ಬಿಟ್ಗೆ -0.85. ಇಷ್ಟಾದರೂ ಅಟ್ಲೀಸ್ಟ್ ನೆನಪಲ್ಲಿ ಇಟ್ಕೊಂಡಿರ್ಬೇಕು ನೀವು, ಅವಾಗ ಡೈರೆಕ್ಟಾಗಿ ಸಾಲ್ವ್ ಮಾಡೋದಕ್ಕಾಗುತ್ತೆ. ಸೊ -1.51. ಬಟ್ ನಮ್ಮ ಕೈನೆಟಿಕ್ ಎನರ್ಜಿ ಕೇಳ್ತಾ ಇದ್ದಾರೆ, ಅದು ಏನಂತ ಗೊತ್ತಿರುತ್ತೆ ನಮಗೆ, -E. ಅಂದರೆ ಟೋಟಲ್ ಎನರ್ಜಿಗೆ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಕೈನೆಟಿಕ್ ಎನರ್ಜಿ ಸಿಗುತ್ತೆ. ಹಾಗಾಗಿ ಸರಿಯಾದ ಆಯ್ಕೆ ಏನಾಗುತ್ತೆ, 1.51 electron volt, which is given in option A.